ಒಂದು ಅಚ್ಚರಿಯ ಕಾನೂನು ಪ್ರಕರಣ ಈಗ ದೇಶಾದ್ಯಂತ ಗಮನ ಸೆಳೆದಿದೆ. 90 ವರ್ಷದ ವೃದ್ಧೆಯೊಬ್ಬರ ಹಠದಿಂದಾಗಿ ನ್ಯಾಯಾಲಯವು ಒಂದು ಹಂತದಲ್ಲಿ ಪ್ರಕರಣದ ವಿಚಾರಣೆಯನ್ನು 2046ರವರೆಗೆ ಮುಂದೂಡಿದೆ. ಆದರೆ ಕೆಲವೇ ಗಂಟೆಗಳಲ್ಲಿ ಆ ಆದೇಶವನ್ನ ಮಾರ್ಪಡಿಸಿ ವಿಚಾರಣೆಯನ್ನು ಈ ವರ್ಷದ ಜುಲೈ 15ಕ್ಕೆ ನಿಗದಿಪಡಿಸಿರುವುದು ಇದೀಗ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಕರಣವು ಮುಂಬೈನ ಶ್ಯಾಮ್ಕೋ ಆಪರೇಟಿವ್ ಹೌಸಿಂಗ್ ಸೊಸೈಟಿಯ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದೆ. 2017ರಲ್ಲಿ 90 ವರ್ಷದ ತಾರಿಣಿ ದೇಸಾಯಿ ಅವರು ಕಿಲ್ಕಿಲಾಜ್ ಬನ್ಸಾಲಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ರು. ಅವರು ಸುಮಾರು 20 ಕೋಟಿ ರೂಪಾಯಿ ಪರಿಹಾರವನ್ನ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ರು. ವಿಚಾರಣೆ ನಡೆದ ಸಂದರ್ಭದಲ್ಲಿ ನ್ಯಾಯಾಲಯವು ಮಧ್ಯಸ್ಥಿಕೆಯ ಮೂಲಕ ಪ್ರಕರಣವನ್ನ ಇತ್ಯರ್ಥಗೊಳಿಸುವ ಸಲಹೆ ನೀಡಿತ್ತು. ಪ್ರತಿವಾದಿ ಕ್ಷಮೆ ಯಾಚಿಸಿದರೆ ವಿವಾದವನ್ನು ಶಾಂತಿಯುತವಾಗಿ ಮುಗಿಸಿಕೊಳ್ಳಬಹುದು ಎಂಬ ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಆದರೆ ವೃದ್ಧೆ ತಾರಿಣಿ ದೇಸಾಯಿ ಅವರು ಆ ಸಲಹೆಯನ್ನು ಒಪ್ಪದೆ ಕಾನೂನು ಹೋರಾಟ ಮುಂದುವರಿಸಲು ನಿರ್ಧರಿಸಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ದಾವೆದಾರರ ಹಠ ಮತ್ತು ಕಾನೂನು ಪ್ರಕ್ರಿಯೆಯ ದೀರ್ಘಾವಧಿಯನ್ನು ಗಮನದಲ್ಲಿಟ್ಟುಕೊಂಡು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿತು. ಜೀವನದ ಸಂಧ್ಯಾ ಕಾಲದಲ್ಲಿರುವ ದಾವೆದಾರರ ನಡುವಿನ ಅಹಂಕಾರದ ಹೋರಾಟವು ನ್ಯಾಯಾಂಗ ವ್ಯವಸ್ಥೆಗೆ ಅನಗತ್ಯ ಒತ್ತಡವನ್ನ ಉಂಟು ಮಾಡುತ್ತಿದೆ ಎಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟಿತು. ಅದಾದ ಬಳಿಕ ನ್ಯಾಯಾಲಯವು ಅಚ್ಚರಿ ಆದೇಶ ನೀಡಿದ್ದು ಪ್ರಕರಣದ ವಿಚಾರಣೆಯನ್ನು 2046ರ ತನಕ ಮುಂದೂಡಲಾಗಿದೆ ಎಂದು ತಿಳಿಸಿತು. ಈ ನಿರ್ಧಾರವು ಕಾನೂನು ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಆದರೆ ಕೆಲವೇ ಸಮಯದಲ್ಲಿ ಪರಿಸ್ಥಿತಿ ಬದಲಾಗಿದೆ. ನ್ಯಾಯಾಲಯವು ತನ್ನ ಆದೇಶವನ್ನ ಮರುಪರಿಶೀಲಿಸಿ ಹಿಂದಿನ ಮುಂದೂಡುವ ಆದೇಶವನ್ನ ರದ್ದುಪಡಿಸಿದೆ. ಇದೀಗ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಈ ವರ್ಷದ ಜುಲೈ 15ರಂದು ನಡೆಸಲಾಗುವುದು ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ಈ ಘಟನೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಧ್ಯಸ್ಥಿಕೆ, ಸಮಯ ನಿರ್ವಹಣೆ ಮತ್ತು ದೀರ್ಘಕಾಲದ ಪ್ರಕರಣಗಳ ಪರಿಣಾಮಗಳ ಬಗ್ಗೆ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಕಾನೂನು ಹೋರಾಟದಲ್ಲಿ ಭಾವನೆಗಳಿಗಿಂತ ಪರಿಹಾರಕ್ಕೆ ಆದ್ಯತೆ ನೀಡಬೇಕೆಂಬ ಸಂದೇಶವನ್ನ ಈ ಪ್ರಕರಣ ಮತ್ತೊಮ್ಮೆ ನೆನಪಿಸಿದೆ. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.